ಕೇವಲ ಮಹಾತ್ಮರ ಆಚರಣೆ ಮಾಡೋದರಿಂದ ಏನೂ ಆಗಲ್ಲ. ನಾವೆಲ್ಲರೂ ಕೂಡ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು ಅಂತ ಕನಕದಾಸರ ಜಯಂತಿ ನಿಮಿತ್ತವಾಗಿ ಬೀದರ್ನಲ್ಲಿ ನಡೆದ ಅದ್ದೂರಿ ಮೆರವಣಿಗೆಯನ್ನು ಉದ್ದೇಶಿಸಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ದಾಸಶ್ರೇಷ್ಠ ಭಕ್ತ ಕನಕದಾಸರ 537ನೇ ಜನ್ಮದಿನದ ಉತ್ಸವ ನಿಮಿತ್ತವಾಗಿ ಬೀದರ್ ನಗರದಲ್ಲಿ ಬೀದರ್ ಜಿಲ್ಲಾಡಳಿತ ಮತ್ತು ಬೀದರ್ ಜಿಲ್ಲಾ ಗೊಂಡ ಸಮಾಜದ ವತಿಯಿಂದ ಆಯೋಜಿಸಲಾದ ಕನಕದಾಸರ ಭವ್ಯ ಭಾವಚಿತ್ರದ ಭವ್ಯದ ಮೆರವಣಿಗೆ ನಗರದ ಮಹಾತ್ಮ ಬೊಮ್ಮಗಂಡೇಶ್ವರ ವೃತ್ತದಲ್ಲಿ ಇರುವ ಮಹಾತ್ಮ ಬೊಮ್ಮಗಂಡೇಶ್ವರವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ಮಾಡಲಾಯಿತು. ಅರಣ್ಯ ಮತ್ತು ಪರಿಸರ ವಿಜ್ಞಾನ ಸಚಿವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತ ಕನಕದಾಸರ ದಾಸ ಸಾಹಿತ್ಯ ಮಾತ್ರ ಸಮಾಜಕ್ಕೆ ನೀಡದೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ನಂಬಿಕೆ ಏನು ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನ ಸಿಗದೆ ಅಂತ ಸಂದರ್ಭದಲ್ಲಿ ಅವರ ಭಕ್ತಿಗೆ ಶ್ರದ್ಧೆಗೆ ಕನಕನ ಕಿಂಡಿ ಕೃಷ್ಣ ಮೂರ್ತಿನೇ ತಿರುಗಿಸಿ ದರ್ಶನ ಕೊಟ್ಟಿದ್ದಂಥದ್ದು ದರ್ಶನ. ಇದು ಈ ರೀತಿಯಲ್ಲಿ ಅವರು ಮಾಡಿದಂಥದ್ದು ಹಿಂದೆ ಎಷ್ಟು ಪ್ರಸ್ತುತ ಆಗಿತ್ತು, ಇವತ್ತಿಗೂ ಅದಕ್ಕಿಂತ ಜಾಸ್ತಿ ಪ್ರಸ್ತುತ ಆಗಿದೆ ಅನ್ನೋ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾವು ಬರೀ ಒಂದು ದಿವಸ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡಿದ್ರೆ ಸಾಲದು. ದಿನನಿತ್ಯ ಅವ್ರು ಕೊಟ್ಟಂತ ಆದರ್ಶಗಳೇನಿದಾವೆ, ಅವ್ರು ಕೊಟ್ಟ ವಿಚಾರಗಳೇನಿದಾವೆ, ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನು ಇಲ್ಲಿ ಹೇಳಿದ್ದ. ಇವತ್ತು ಇನ್ನೂ ಅನೇಕ ಜನ, ಯಾಕೆಂದ್ರೆ ಕಲ್ಯಾಣ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಇದೆ, ಹೀಗಾಗಿ ನಾನು ಇದಕ್ಕೆ ಚಾಲನೆ ಕೊಡ್ಲಿಕ್ಕೆ 405 ಖಾತೆಲ್ಲ ಬಂದಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ಇವತ್ತು ಎಲ್ರಿಗೂ ಶುಭ ಆಗಲಿ. ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರವರು ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶದ ಮೇಲೆ ಬಡವರ ಉನ್ನತಿಗಾಗಿ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಮತ್ತು ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತೀವಿ, ಸಮಾನ ದೃಷ್ಟಿಯಿಂದ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟು ಶುಭ ಹೇಳಿ ನನ್ನ 2 ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಭಕ್ತ ಶ್ರೇಷ್ಠ
ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.